ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಬಿಜೆಪಿಗೆ ರಿವರ್ಸ್ ಆಪರೇಷನ್ ಭೀತಿ ಕೂಡ ಎದುರಾಗಿದೆ ಅಂತ ಕೆಲ ಶಾಸಕರ ಜೊತೆ ಬಿಎಸ್ವೈ ಮಾತುಕತೆಯನ್ನ ಕೂಡ ನಡೆಸಿದ್ದಾರಂತೆ. ಬಿಜೆಪಿ ಶಾಸಕ ಬಸವರಾಜ್ ದಡೇಸಗೂರ್ಗೆ ಬುಲಾವನ್ನ ನೀಡಲಾಗಿದೆ. ಬಿಜೆಪಿಗೆ ರಿವರ್ಸ್ ಆಪರೇಷನ್ ಭೀತಿ ಎದುರಾಗಿರುವಂತಹ ಹಿನ್ನೆಲೆಯಲ್ಲಿ ಕೆಲ ಶಾಸಕರ ಜೊತೆ ಬಿಎಸ್ವೈ ಮಾತುಕತೆಯನ್ನ ನಡೆಸ್ತಾ ಇದ್ದಾರಂತೆ. ಯಾರ ಮೇಲೆ ಡೌಟ್ ಇದೆ ಅವರನ್ನ ಕರೆಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಇಲ್ಲಿ ಪ್ರಮುಖವಾಗಿ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಮಾತುಕತೆಯನ್ನ ನಡೆಸಲಾಗ್ತಾ ಇದೆ. ಬಸವರಾಜ್ ದಡೇಸಗೂರ್ ಜೊತೆ ಬಿಎಸ್ವೈ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ರಿವರ್ಸ್ ಆಪರೇಷನ್ ನಲ್ಲಿ ದಡೇಸಗೂರ್ ಅವರ ಹೆಸರು ಕೇಳಿ ಬಂದಿದೆ ಬಿಜೆಪಿಯ ಆಪ್ತ ಮೂಲಗಳಲ್ಲಿ. ಸೊ ಇದಕ್ಕೋಸ್ಕರನೇ ಅವರನ್ನ ಕರೆಸಿಕೊಂಡಿದ್ದಾರೆ ತಮ್ಮ ನಿವಾಸಕ್ಕೆ, ಹಾಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ರಿವರ್ಸ್ ಆಪರೇಷನ್ ಭೀತಿ ಈಗ ಬಿಜೆಪಿಗೂ ಕೂಡ ಕಾಡ್ತಾ ಇದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಮೇಶ್, ಬಿಜೆಪಿಗೆ ಯಾವ ರೀತಿಯಾಗಿ ರಿವರ್ಸ್ ಆಪರೇಷನ್ ಕಾಡ್ತಾ ಇದೆ ಅಂತ? ಪೃಥ್ವಿರಾಜ್, ಬಿಜೆಪಿಗೂ ಕೂಡ ಈಗ ಆಪರೇಷನ್ ಕಮಲ ಮಾಡಿ ಅಧಿಕಾರ ಹಿಡಿಯುವ ಪ್ರಯತ್ನದಲ್ಲಿರುವಂತಹ ಸಮಯದಲ್ಲಿ ರಿವರ್ಸ್ ಆಪರೇಷನ್ ಭೀತಿ ಕೂಡ ಕಾಡ್ತಾ ಇದೆ. ಕೆಲವು ಶಾಸಕರನ್ನ ಕರೆದು ಈಗಾಗಲೇ ಯಡಿಯೂರಪ್ಪನವರು ಮಾತುಕತೆ ನಡೆಸ್ತಾ ಇದ್ದಾರೆ. ಯಾವ್ಯಾವ ಶಾಸಕರ ಮೇಲೆ ಅನುಮಾನ ಇದೆಯೋ ಅಥವಾ ಬಿಜೆಪಿಯ ಯಾವ ಶಾಸಕರನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಸಂಪರ್ಕ ಮಾಡ್ತಿದ್ದಾರೋ ಸೊ ಅಂತ ಶಾಸಕರನ್ನ ಕರೆದು ಮಾತನಾಡಿಸುವಂತ ಕೆಲಸಕ್ಕೆ ಯಡಿಯೂರಪ್ಪನವರು ಮುಂದಾಗಿದ್ದಾರೆ. ಈಗಾಗಲೇ ಕನಕಗಿರಿ ಶಾಸಕರಾದಂತಹ ಬಸವರಾಜ ದಡೇಸಗೂರನ್ನ ಮನೆಗೆ ಕರೆಸಿಕೊಂಡು ಅವ್ರ ಜೊತೆಗೆ ಮಾತುಕತೆ ನಡೆಸ್ತಾ ಇರುವಂತದ್ದು. ಡಾಲರ್ಸ್ ಕಾಲೋನಿಯ ತಮ್ಮ ನಿವಾಸಕ್ಕೆ ಅವರನ್ನ ಕೂಡ ಬರಮಾಡಿಕೊಂಡಿರ್ತಕ್ಕಂಥ ಯಡಿಯೂರಪ್ಪನವರು ಅವ್ರ ಜೊತೆನಲ್ಲಿ ಸಾಕಷ್ಟು ಹೊತ್ತು ಈಗಾಗಲೇ ಮಾತುಕತೆಯನ್ನ ನಡೆಸಿದ್ದಾರೆ. ದಡೇಸಗೂರ್ ಜೊತೆ ಮಾತುಕತೆ ನಡೆಸಿರುವಂತ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ರಿವರ್ಸ್ ಆಪರೇಷನ್ಗೆ ಬಲಿಯಾಗಬೇಡಿ. ಸೊ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ನಿಮಗೆ ಫ್ಯೂಚರ್ ಇದೆ, ನಿಮಗೆ ರಾಜಕೀಯ ಭವಿಷ್ಯ ಇದೆ, ನಿಮ್ಮ ಏನು ಕ್ಷೇತ್ರದ ಸಮಸ್ಯೆಗಳೇನಿದಾವೆ ಅದ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಕೂಡ ಕ್ರಮ ಕೈಗೊಳ್ತೀವಿ ಅನ್ನುವಂತ ಭರವಸೆಯನ್ನು ನೀಡೋದ್ರ ಮೂಲಕ ಶಾಸಕರು ಬೇರೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದಂತೆ ತಡೆಯುವ ನಿಟ್ಟಿನಲ್ಲಿ ಅವರು ಕೆಲವು ರಣತಂತ್ರವನ್ನ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.